ಮದ್ದೂರು ತಾಲೂಕು ದೊಡ್ಡ ಅರಸಿನಕೆರೆ ಗ್ರಾಮದಲ್ಲಿ ಪುನರ್ರವಿ ಪ್ರತಿಷ್ಠಾನದ ಸದಸ್ಯರು ಮಾಧವರಾಯ ಸ್ವಾಮಿ ದೇವಾಲಯವನ್ನು ಶುಚಿಗೊಳಿಸುತ್ತಿರುವುದು. ದೊಡ್ಡ ಅರಸಿನಕೆರೆ ಗ್ರಾಮದ 100 ವರ್ಷಗಳ ಹಳೆಯ ಮಾಧವರಾಯ ಸ್ವಾಮಿ ದೇವಾಲಯದ ಸ್ವಚ್ಛತೆಯನ್ನು ಪುನರ್ರವಿ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. 100 ವರ್ಷದ ಹಳೆಯ ಕಾಲದ ಮಾಧವರಾಯ ಸ್ವಾಮಿ ದೇವಾಲಯ ಪಾಳು ಬಿದ್ದಿದ್ದು, ಈ ದೇವಾಲಯವನ್ನು ಬೆಂಗಳೂರು ಪುನರ್ರವಿ ಪ್ರತಿಷ್ಠಾನದ ಸದಸ್ಯರು ಗ್ರಾಮಕ್ಕೆ ಆಗಮಿಸಿ ದೇವಾಲಯದ ಸುತ್ತಮುತ್ತ ಇದ್ದ ಕಳೆ ಹಾಗೂ ಇನ್ನಿತರೆ ವಸ್ತುಗಳನ್ನು ತೆಗೆಯುವ ಮೂಲಕ ಶುಚಿಗೊಳಿಸಿದರು. ಪುನರ್ರವಿ ಪ್ರತಿಷ್ಠಾನವು ಪುರಾತನ ದೇವಾಲಯಗಳನ್ನು ಹುಡುಕಿ ಅವುಗಳ ಸ್ವಚ್ಛತೆಯನ್ನು ಕಾಪಾಡುವ ಜೊತೆಗೆ ಅವುಗಳ ಅಸ್ತಿತ್ವವನ್ನು ಉಳಿಸುವ ಕಾರ್ಯವನ್ನು ಇಲ್ಲಿವರೆಗೂ ಮಾಡಿಕೊಂಡು ಬಂದಿದ್ದಾರೆ. ಅದರಂತೆಯೇ ಮಾಧವರಾಯ ಸ್ವಾಮಿ ದೇವಾಲಯದಲ್ಲಿ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡುವ ಮೂಲಕ ಶುಚಿಗೊಳಿಸಿದ್ದು ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ. ಇನ್ನು ಮಾಧವರಾಯ ಸ್ವಾಮಿ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದ್ದು, ಈ ದೇವಾಲಯದ ಗರ್ಭಾಂಗಣದಲ್ಲಿ ಬಾವಿಯಂತಹ ಪ್ರದೇಶವಿದ್ದು ಮಾಧವರಾಯ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಕಾಲ ಕಳೆದ ನಂತರ ಈ ದೇವಾಲಯ ಪಾಳು ಬಿದ್ದಿದ್ದು, ಗ್ರಾಮದ ಪ್ರತಿಷ್ಠಿತ ಉತ್ಸವವಾದ ಏಳೂರಮ್ಮ ಉತ್ಸವದ ವೇಳೆ ನಡೆಸಲಾಗುವ ರಥೋತ್ಸವದ ಸಿಡಿಮರವನ್ನು ಬಹಳ ಹಿಂದಿನಿಂದಲೂ ಮಾಧವರಾಯ ಸ್ವಾಮಿ ದೇವಾಲಯದಲ್ಲಿ ಇಡಲಾಗುತ್ತಿದೆ. ಸದರಿ ದೇವಾಲಯದ ಮಾಹಿತಿ ಕಲೆ ಹಾಕಿದ್ದ ಪುನರ್ರವಿ ಪ್ರತಿಷ್ಠಾನದ ಸದಸ್ಯರು ಗ್ರಾಮಕ್ಕೆ ಆಗಮಿಸಿ ದೇವಾಲಯದ ಸುತ್ತಮುತ್ತ ಇರುವ ಕಳೆ, ಸಸ್ಯಗಳು ಹಾಗೂ ಬೇಡವಾದ ವಸ್ತುಗಳನ್ನು ಶುಚಿಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪುನರ್ರವಿ ಪ್ರತಿಷ್ಠಾನದ ಸಂಸ್ಥಾಪಕ ಸ್ವರಾಜ್, ಸಹ ಸಂಸ್ಥಾಪಕ ವೆಂಕಟೇಶ್, ತಂಡದವರಾದ ಶರವಣ್, ಲಾಯರ್ ವೆಂಕಟೇಶ್, ಕಾವ್ಯ, ಪುನೀತ್, ಮಧು, ಗ್ರಾಮದ ಮುಖಂಡರಾದ ಪ್ರಾಂಶುಪಾಲ ಪ್ರಕಾಶ್, ಏಳೂರಮ್ಮನ ಗುಡ್ಡ ಕೊಂಡಯ್ಯ, ಅಂಬರೀಶ್, ಪ್ರಮೋದ್, ಪುನೀತ್, ಮೋಹನ್, ಕುಮಾರ್, ರಘು ಸೇರಿದಂತೆ ಹಲವರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರುವುದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸೀಕೆರೆ ಗ್ರಾಮದಲ್ಲಿರುವಂಥ ಮಾಧವರಾಯ ಸ್ವಾಮಿ ದೇಗುಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಈ ಒಂದು ಕೆಲಸ ಬಂದ್ಬಿಟ್ಟು ಪುನರ್ರವಿ ಫೌಂಡೇಶನ್ ವತಿಯಿಂದ ನಾವು ಈ ಕಾರ್ಯನ ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ. ಪುರಾತನ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ, ಪಾಳು ಬಿದ್ದಿರೋ ಪುರಾತನ ದೇವಸ್ಥಾನಗಳು, 1000 ವರ್ಷಗಳ ಇತಿಹಾಸ ಇರುವಂತಹ ಪಾಳು ಬಿದ್ದ ದೇವಸ್ಥಾನಗಳು, ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲದಿರುವಂತಹ ಆ ಒಂದು ಅವಶೇಷಗಳನ್ನೆಲ್ಲ ಹುಡುಕಿ ಆ ರೀತಿ ಒಂದು ಪುರಾತನ ದೇವಸ್ಥಾನ ಪಾಯಿಂಟ್ ಔಟ್ ಮಾಡಿ ಅದನ್ನು ಸ್ವಚ್ಛ ಮಾಡಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವುದು ನಮ್ಮ ಒಂದು ಫೌಂಡೇಶನ್ನ ಉದ್ದೇಶ ಆಗಿದೆ. ಆ ಒಂದು ನಿಮಿತ್ತವಾಗಿ ಈ ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರು ನಮ್ಮ ಒಂದು ಕೆಲಸಕ್ಕೆ ಅವ್ರದ್ದೇ ಆದಂತಹ ಶೈಲಿಯಲ್ಲಿ ತುಂಬ ಸಹಕಾರ ಕೊಡ್ತಿದ್ದಾರೆ. ಈ ಮುಖಾಂತರ ನಮ್ಮ ತಂಡದ ಪರವಾಗಿ ದೊಡ್ಡ ಅರಸೀಕೆರೆ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ.